ಆದರೆ ಮಕ್ಕಳನ್ನು ಇಲ್ಲಿ ನಾವು ಕೂಡಿಕೊಂಡು ಏನು ಇಲ್ಲಿ ಕೂಡ್ಯವಲ್ಲ, ಅದು ಅದೃಷ್ಟ. ಹೆಂಗಂದ್ರೆ ಇವು ಸಮಯ ಸಮಾರಂಭಗಳು ಸಿಗೋದು ಅಪರೂಪನೇ. ಯಾಕಂದರೆ ಬಲ್ಲವರು ಹಿರಿಯರು ಹೇಳಿದಂಗೆ ಊಟ ಸಿಗೋದು ಮುಖದ ಪುಣ್ಯ, ಸೀರೆ ಸಿಗೋದು ಉಡೋರು ಪುಣ್ಯ. ಸೀರೆ ಸಿಗೋದು ಉಡೋರು ಪುಣ್ಯ. ಆದರೆ ಇಂತಹ ಒಂದು ಸಂದರ್ಭದಲ್ಲಿ ನಾವು ನೀವುಗಳೆಲ್ಲ ಕೂಡಿರುವುದು ನಮ್ಮೆಲ್ಲರ ಪುಣ್ಯ ಅನ್ನುವಂಥ ಮಾತನ್ನು ಹೇಳ್ತಾ, ಗುರುವನ್ನು ಎಷ್ಟು ಆದರದಿಂದ ಇಲ್ಲಿ ಬರಮಾಡಿಕೊಂಡು ಸನ್ಮಾನ ಮಾಡ್ತಾ ಇದ್ದಾರೆ ಅಂದರೆ ಇದು ಸಾಮಾನ್ಯವಾದಂಥ ಕೆಲಸ ಅಲ್ಲ. ಆ ಗುರುವಿನಲ್ಲಿ ಅಂಥ ಶಕ್ತಿ ಏನಿರಬೇಕು ಅಂದರೆ, ಗುರು ಒಬ್ಬ ವ್ಯಕ್ತಿಯಲ್ಲ, ಅದೊಂದು ಶಕ್ತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಥ ಗುರುವನ್ನು ನಾವು ಯಾಕೆ ಪೂಜಿಸಬೇಕು, ಗುರುವನ್ನು ಯಾಕೆ ನಾವು ಗೌರವಿಸಬೇಕು ಅಂತಂದರೆ, ಒಂದು ಸಣ್ಣ ವಿಚಾರವನ್ನು ಹೇಳ್ತೀನಿ. ಆದ್ರೂ ಸಹಿತ ವೇಳೆ ಭಾಳ ಆಗೈತಿ, ಹಸಿವು ಆಗೈತಿ. ಮತ್ತು ಬಲ್ಲವ್ರು ಹೇಳಿದಂಗೆ ಮಧ್ಯಾಹ್ನದಾಗ ಹೊಲ ನೋಡಬಾರ್ದಂತ, ಹಸಿದವ್ರ ಮುಖ ನೋಡಬಾರ್ದಂತ. ಆದ್ರೂ ಸಹಿತ ಅನಿವಾರ್ಯ ಒಂದು ಎರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗುರುವಿನ ಮಹತ್ವ ಎಂತ ಅದು ಹೇಳಲ್ರಿ. ಗುರು ಅಂದರೆ ಸರ್ವಶ್ರೇಷ್ಠ. ನಮ್ಮ ಜೀವನದಲ್ಲಿ ನಮ್ಮ ಅಜ್ಞಾನವನ್ನು ದೂರ ಮಾಡುವಂಥ ವ್ಯಕ್ತಿ. ಅಂಥ ವ್ಯಕ್ತಿಯಲ್ಲಿ ಎಂಥ ಗುರುವಿನ ಬಗ್ಗೆ, ಮಕ್ಕಳ ಬಗ್ಗೆ, ತನ್ನವರ ಬಗ್ಗೆ ವಿಶಾಲವಾದ ಭಾವನೆ, ಸಲಹೆ, ಸೂಚನೆ ಇರ್ತಾವಂದ್ರೆ, ಒಂದು ಊರಾಗ ಒಬ್ಬ ಅತಿ ಕಡು ಬಡವ ಇದ್ನಂತ. ಸರಿ ಅಂದ್ರೆ ಸರಿ ಅನ್ರಿ, ತಪ್ಪಂದ್ರೆ ತಪ್ಪಂತ ಹೇಳ್ರಿ. ಅತಿ ಕಡು ಬಡವ. ಅವನಿಗೆ ಒಂದು ಇರಾಕ ಮನೆ ಇದ್ದಿದ್ದೆಲ್ಲ ಗುಡಿಸಲ ಹಾಕ್ಕೊಂಡು ಜೀವನ ಮಾಡ್ತಿದ್ನಂತ. ಅವನಿಗೆ ಒಂದು ಕಣ್ಣಿಲ್ಲದಂಥ ಹೆಣ್ಣು ಮಗಳನ್ನು ತಂದು ಮದುವೆ ಮಾಡಿದರು. ಕುರುಡಿ ಜೊತೆ ಸಂಬಂಧವನ್ನು ಬೆಳೆಸಿ ಆತ ಸಂಸಾರ ನಡೆಸ್ತಾ ಏನು ಮಾಡಿದ, ಭಗವಂತನ ಪುಣ್ಯದಿಂದ ಒಂದು ಮಗುನೂ ಆಯಿತು. ಮಗು ಆದಮೇಲೆ ಮಗು ಬೆಳೆದು ಬಡತನದಲ್ಲಿ ಬೆಳೆಸಿದ, ದೊಡ್ಡವನಾದ. ಅವನಿಗೂ ಒಂದು ಮದುವೆ ಮಾಡಿದ. ಮದುವೆ ಆದಮೇಲೆ ಆದರೆ ಆ ಮಗನಿಗೆ ಮಕ್ಕಳಾಗಲಿಲ್ಲ. ತಂದೆಗೆ ಚಿಂತೆ, ನಾನು ಬಡತನದಲ್ಲಿ ಬೆಳೆದೆ, ಹುಟ್ಟು ಕುರುಡಿ ನನ್ನ ಹೆಂಡತಿ, ಬಿದ್ದೊಬ್ಬ ಮಗನಿಗೆ ಮದುವೆ ಮಾಡಿದರೂ ಫಲ ಸಂತಾನ ಸಿಗಲಿಲ್ಲ, ಏನು ಮಾಡಲಿ ಅಂತ ಚಿಂತಾಕಾಂತನಾಗಿ ದೇವರ ಸ್ಮರಣೆ ಮಾಡ್ತಾ ಇದ್ದ. ಮಗುನು ಅಂಥ ಒಳ್ಳೆಯ ಸಂಸ್ಕಾರದಲ್ಲಿ ಬೆಳೆದು ದಿನನಿತ್ಯ ಏನು ಮಾಡ್ತಾ ಇದ್ದ, ತನ್ನ ಕಾಯಕವನ್ನು ಮಾಡ್ತಾ ಅಡವಿಗೆ ಹೋಗೋದು, ಕಟ್ಟಿಗೆಯನ್ನು ಕಡ್ಕೊಂಡು ಬರೋದು, ಮಾರಾಟ ಮಾಡಿ ತಂದೆ ತಾಯಿಯನ್ನು ಸಲುವುದು, ಮಡದಿಯನ್ನು ಸಲುವ ಕೆಲಸ ಮಾಡ್ತಾ ಇದ್ದ ಪ್ರಾಮಾಣಿಕತೆಯಿಂದ. ಅವನ ಆ ಪ್ರಾಮಾಣಿಕತೆಯನ್ನು ಮೆಚ್ಚಿ ಒಂದು ದಿವಸ ಭಗವಂತ ಏನು ಮಾಡಿದ, ಪ್ರತ್ಯಕ್ಷನಾಗಿಬಿಟ್ನಂತೆ. ಪ್ರತ್ಯಕ್ಷನಾಗಿ, ನೋಡಪ್ಪ, ನಿನ್ನ ಈ ಪ್ರಾಮಾಣಿಕತೆಗೆ ನಾನು ಮೆಚ್ಕೊಂಡು ಬಿಟ್ಟಿದ್ದೀನಿ, ನಿನಗೆ ಏನು ವರಗಳು ಬೇಕೋ ಕೇಳು, ಅವನ್ನ ನಾನು ಕೊಡ್ತೀನಿ. ಆವಾಗ ಆ ವ್ಯಕ್ತಿ ಅಲ್ಲೇ ಆ ಭಗವಂತನನ್ನು ಕೇಳಿದ್ರೆ ವರ ಕೊಟ್ಟು ಬಿಡ್ತಿದ್ದ. ಆದರೆ ಆತ ಏನು ಮಾಡಿದ ನೋಡ್ರಿ, ಸಂಸ್ಕಾರಗಳು ಹೆಂಗಿದಾವೆ. ಏನೇ ಕೆಲಸ ಮಾಡಿದರೂ ಹಿರಿಯರ ಗಮನಕ್ಕೆ ತರಲಾರ್ದ ಕೆಲಸವನ್ನು ಮಾಡಬಾರ್ದು, ಹಿರಿಯರ ಮಾರ್ಗದರ್ಶನ ಮುಖ್ಯ ಅನ್ನುವಂಥ ವಿಚಾರದಿಂದ, ನೋಡು ಭಗವಂತ, ಇವತ್ತೊಂದು ದಿನ ನನಗೆ ವೇಳೆಯನ್ನು ಕೊಡು, ನಾಳೆಗೆ ಬಂದು ನಾನು ಹೇಳ್ತೀನಿ ನಿನಗೆ. ಆಯಿತು ಅಂತ ಒಪ್ಪಿಗೆ ಕೊಟ್ಟ ಭಗವಂತ. ಕಟ್ಟಿಗೆ ಹೊತ್ಕೊಂಡು ಬಂದು ಮನೆಗೆ ಬಂದ ತಕ್ಷಣ ಅವನಿಗೆ ತಂದೆ ತಾಯಿಯನ್ನು ವಿಚಾರ ಮಾಡಬೇಕು, ಏನು ಸಲಹೆ ಸೂಚನೆಗಳನ್ನು ಕೊಡ್ತಾರ ಅಂತ ತಂದೆ ಹತ್ರ ಹೋದ. ಅಪ್ಪ, ನನಗಿವತ್ತು ಕೆಲಸದ ಮೇಲೆ ಹೋದಾಗ ಭಗವಂತ ಭೇಟಿಯಾಗಿ ಏನು ವರ ಬೇಕು ಕೇಳು ಅಂದ. ಅದಕ್ಕೆ ನಾನು ನಿಮ್ಮೆಲ್ಲರನ್ನು ಕೇಳಿಕೊಂಡು ಬಂದು ನಾಳೆಗೆ ನಾನು ವರ ಕೇಳ್ತೀನಿ ಅಂತ ಹೇಳಿ ಬಂದೀನಿ. ಭಗವಂತನ ಕೇಳಿದರೆ ಏನು ಹೇಳಲಿ, ಏನು ಕೇಳಲಿ ಅವನ ಮುಂದೆ ಅಂತ. ಆವಾಗ ತಂದೆ ಹೇಳಿದ, ಕಡು ಬಡತನದಲ್ಲಿ ಬೆಂದು ಬಳಲಿದಂಥ ವ್ಯಕ್ತಿಗೆ ಏನಿತ್ತು, ನಾನು ಯಾವಾಗ ಸುಖ ಕಂಡೇನೋ ಅನ್ನುವಂಥ ವಿಚಾರದಿಂದ, ನೋಡಪ್ಪ, ಇಷ್ಟು ದಿನ ಆದರೂ ನಾನು ಏನೂ ಮಾಡೋಕ್ಕಾಗಲಿಲ್ಲ, ಗುಡಿಸಲಿನಲ್ಲಿ ಬದುಕಿದಂಥ ವ್ಯಕ್ತಿ, ನನಗೆ ಶ್ರೀಮಂತಿಕೆಯನ್ನು ಕೊಡು ಅಂತ ಕೇಳು ಭಗವಂತನನ್ನು ಅಂತಂದು. ಆವಾಗ ಆ ಮಗನಿಗೆ ಅದು ಏನು ಅನ್ನಿಸ್ತು, ಸ್ವಾರ್ಥ ಅನ್ನಿಸ್ತು. ಶ್ರೀಮಂತಿಕೆ ಅಂದ್ರೆ ಬರೀ ತಂದೆ ಆಸೆ ಮಾತ್ರ ಈಡೇರಿದಂಗೆ ಆಕೈತಿ, ಅದಕ್ಕೆ ಇದು ಸರಿಯಲ್ಲ, ತಾಯಿ ಒಂದು ಮಾತು ಕೇಳೋನು ಅಂತ ತಿಳ್ಕೊಂಡು ಹೋಗಿ ತಾಯಿ ಹತ್ತಿರ ಕೇಳಿದ. ತಾಯಿ ಹುಟ್ಟು ಕುರುಡಿ. ಅಮ್ಮ, ಹೀಗೆ ಭಗವಂತ ಭೇಟಿಯಾಗಿದ್ದ, ಏನು ವರ ಕೇಳಿ ಅಂತ ಕೇಳಿದಾಗ
ಆವಾಗ ನಾನು ಒಂದು ದಿನ ಟೈಮ್ ತೊಗೊಂಡು ಬಂದೀನಿ, ಏನು ಕೇಳಲಿ ನಾಳೆ ಹೋಗಿ ಅಂದ. ಆವಾಗ ತಾಯಿ ಹೇಳ್ತಾಳ, ನೋಡು ಮಗ, ನಾನಂತಿ ಹುಟ್ಟು ಕುರುಡಿ, ಈ ಸೌಂದರ್ಯವನ್ನು ನೋಡುವಂತಹ ಭಾಗ್ಯವೇ ನನಗಿಲ್ಲ. ಅದಕ್ಕೆ ನನ್ನ ತಾಯಿಗೆ ಕಣ್ಣು ಕೊಟ್ಟು ಸೌಂದರ್ಯ ನೋಡುವಂತಹ ಒಂದು ಭಾಗ್ಯವನ್ನು ಕರುಣಿಸು ಅಂತ ಕೇಳು ಅಂತ ಅಂದ್ಲಕ್ಕೆ. ಆವಾಗ ಅವನಿಗೆ ಅನ್ನಿಸ್ತು ಇದು ಸ್ವಾರ್ಥ ಅನ್ನಿಸ್ತು. ಕಣ್ಣು ಕೊಟ್ಟರೆ ತಾಯಿಗಷ್ಟೇ ತೀರಿದಂಗೆ ಆಕೈತಿ, ಸ್ವಾರ್ಥ ಬೇಡ ಅಂದ. ಒಂದು ಸಾರಿ ಮಡದಿಯನ್ನು ಕೇಳಿಬಿಡೋಣ, ಅವಳಿಂದ ಏನು ವಿಚಾರ ಬರುತ್ತೋ ಅಂತ ಮಡದಿ ಹತ್ರ ಹೋಗ್ತಾ ಇದ್ದಾನೆ. ಹೋಗಿ ಆ ಹೆಂಡತಿಯನ್ನು ಕೇಳ್ತಾನೆ, ನೋಡು ಇವತ್ತು ಕೆಲಸದ ಮೇಲೆ ಹೋದಾಗ ಭಗವಂತ ಭೇಟಿಯಾಗಿ ಏನು ವರ ಬೇಕಂತ ಕೇಳಿದಾನೆ, ಏನು ಕೇಳಲಿ ನಾನು ವರವನ್ನು ಅಂತಂದು. ಆವಾಗ ಅವಳು ಹೇಳ್ತಾಳ, ಬಡತನದ ತಂದೆಯನ್ನು ಮಾವನ್ನ ನೋಡಲಿಲ್ಲ, ಕುರುಡಿಯಾದ ತಾಯಿಯನ್ನು ನೋಡಲಿಲ್ಲ, ಗಂಡನ ಸ್ಥಿತಿ ನೋಡಲಿಲ್ಲ. ಅವಳಿಗೇನು ಒಂದು ಚಿಂತೆ, ಫಲ ಸಂತಾನ ಬೇಕಾಗಿತ್ತು, ಮಗ. ಯಾಕಂದ್ರೆ ಮಕ್ಕಳಿದ್ರೇ ಹೆಣ್ಣಿಗೆ ಅದೊಂದು ಚಂದ. ಆವಾಗ ನೋಡು ಭಗವಂತ ನನಗೊಂದು ಮಗುವನ್ನು ಕರುಣಿಸು ಅಂತ ಕೇಳು, ಮಗುವಿನ ಫಲವನ್ನು ಕೊಡುವಂತ ಕೇಳು ಅಂತ. ಆವಾಗ ಅವನಿಗೆ ಇದು ಸಹಿತ ಸರಿ ಅನ್ನಿಸ್ಲಿಲ್ಲ, ಸ್ವಾರ್ಥ ಅನ್ನಿಸ್ತು. ಮಗ ಕೊಟ್ಟರೆ ಹೆಂಡತಿ ಆಸೆ ಅಷ್ಟೇ ಈಡೇರ್ತೈತಿ, ಬೇಡ ಅಂತ ತಿಳ್ಕೊಂಡ. ಕೊನೆಗೆ ಒಂದೇ ಒಂದು ವಸ್ತು, ಒಂದೇ ಒಂದು ವ್ಯಕ್ತಿ ಅವನ ಜೀವನದಲ್ಲಿ ಉಳಿದಿತ್ತು. ಅದು ಯಾರು ಅಂದರೆ ಶಿಕ್ಷಕ, ಗುರು. ಇವರು ಎಲ್ಲರೂ ಸ್ವಾರ್ಥಿಗಳು. ನನಗೆ ಎಲ್ಲ ಆದರ್ಶವನ್ನು ನೀಡಿದಂಥ ನನ್ನ ಗುರು ಇದ್ದಾನೆ ಅಂತ ಗುರುವಿನ ಹುಡುಕ್ತಾ 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 ಗುರುವಿನ ಹತ್ರ ಬರ್ತಾ ಇದ್ದಾನೆ. ಗುರುವಿನ ಹತ್ರ ಬಂದು ನಮಸ್ಕಾರ ಮಾಡ್ತಾ ಇದ್ದಾನೆ. ಯಾಕಪ್ಪ ಎಷ್ಟು ದಿನದ ಮೇಲೆ ಬಂದಿದ್ದೀಯೋ ಅಂತ ಅಪ್ಕೊಂಡ ಮುದ್ದಿನ ವಿದ್ಯಾರ್ಥಿ. ಅದು ಸಂಬಂಧ, ಗುರು ಶಿಷ್ಯರ ಸಂಬಂಧ. ಆವಾಗ ಯೋಗಕ್ಷೇಮ ಮಾತಾಡಿದ. ಆ ನಂತರ ಆ ವ್ಯಕ್ತಿ ಗುರುವಿನ ಹತ್ರ ಹೇಳ್ತಾ ಇದ್ದಾನೆ, ನೋಡು ಗುರುದೇವ, ನಿನ್ನೆ ನಾನು ಕೆಲಸದ ಮೇಲೆ ಹೋದಾಗ ಭಗವಂತ ಭೇಟಿಯಾಗಿ ನನಗೆ ಏನು ವರ ಬೇಕು ಕೇಳು ಅಂತಂದ. ಅದಕ್ಕೆ ನಾನು ಒಂದು ದಿನ ಸಮಯ ಅವಕಾಶವನ್ನು ತಗೊಂಡು ಬಂದಿದ್ದೀನಿ. ತಂದೆ ಕೇಳಿದ, ತಂದೆ ಶ್ರೀಮಂತಿಕೆ ಕೊಟ್ಟು ನನ್ನ ಬಡತನ ನಿವಾರಣೆ ಮಾಡಂತ ಹೇಳಿದ, ನನಗೆ ಸರಿ ಅನ್ನಿಸ್ಲಿಲ್ಲ. ತಾಯಿ ಕೇಳಿದೆ, ಕಣ್ಣು ಕೊಟ್ಟು ಸೌಂದರ್ಯ ನೋಡುವ ಭಾಗ್ಯ ಕೊಡು ಅಂದ್ಲು, ಅದು ಹಿಡಿಸ್ಲಿಲ್ಲ. ಹೆಂಡತಿಯನ್ನು ಕೇಳಿದೆ, ಮಗನ ಕೊಟ್ಟು ಫಲ ಸಂತಾನ ಬಂಜಿಯ ನಿವಾರಣೆ ಮಾಡುವಂತ ಹೇಳಿದಳು, ಅದು ಸರಿ ಅನ್ನಿಸ್ಲಿಲ್ಲ. ಅದಕ್ಕೆ ಯೋಗ್ಯವಾದಂಥ ಉತ್ತರ ಸಿಗೋದು ಗುರುವಿನಿಂದ ಮಾತ್ರ. ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ, ಏನು ಸಲಹೆ ಹೇಳ್ತೀರಿ ಹೇಳ್ರಿ ಅಂದ. ಆವಾಗ ಗುರು ನೋಡ್ರಿ, ಗುರು ಅಂದರೆ ತನ್ನ ಜೀವನವನ್ನೇ ಮಕ್ಕಳಿಗಾಗಿ ತ್ಯಾಗ ಮಾಡಿದಂಥ ಏಕೈಕ ವ್ಯಕ್ತಿ ಅಂದರೆ ಗುರು ಒಬ್ಬನೇ. ಆತ ಹೇಳಿದ, ನೋಡಪ್ಪ, ನಾಳೆಗೆ ಹೋಗಿ ಯಾರ ಮನಸ್ಸಿಗೂ ನೋವಾಗಲಾರ್ದಂಥದ್ದು ಒಂದು ಏನು ವರವನ್ನು ಕೇಳುವಂದು. ಏನು ಗುರುದೇವ, ನನಗೆ ಹೆಂಗೆ ಹೊಳಿತೈತೆ ಅದು ನೀವೇ ಹೇಳಿಕೊಡ್ಬೇಕಂದಾಗ ಗುರು ಹೇಳಿದ, ಏನು ವರವನ್ನು ಕೇಳು ಅಂದ್ರೆ ನಾನು ಹೇಳ್ತೀನಿ, ನೆನಪಿಟ್ಕೋ ಅಂದ. ಏನು? ಅಂದವಾದ ಅರಮನೆಯಲ್ಲಿ ಬಂಗಾರದ ತೊಟ್ಟಿಲಲ್ಲಿ, ಅಂದವಾದ ಅರಮನೆಯಲ್ಲಿ ಬಂಗಾರದ ತೊಟ್ಟಿಲಲ್ಲಿ ಮುದ್ದಾದ ಗಂಡು ಮಗುವೊಂದು ನಗುತ್ತಿರುವುದನ್ನು, ಮುದ್ದಾದ ಗಂಡು ಮಗು ನಗುತ್ತಿರುವುದನ್ನು ನನ್ನ ತಾಯಿ ಕಣ್ಣಾರೆ ನೋಡಬೇಕು, ಅಂಥ ವರವನ್ನು ಕೊಡು ಅಂತ ಕೇಳು ಅಂದ. ನೋಡ್ರಿ, ಗುರುವಿನ ವಿಚಾರ ಎಷ್ಟು ವಿಶಾಲವಾಗಿರ್ತೈತಿ. ಇವರೆಲ್ಲ ಬಡತನ ನೀಗಾಕ ತಂದೆ ಕೇಳಿದ, ಕಣ್ಣು ಕೊಡುವಂಥ ತಾಯಿ ಕೇಳಿದ್ಲು, ಮಕ್ಕಳು ಕೊಡುವಂಥ ಹೆಂಡತಿ ಕೇಳಿದ್ಲು. ಒಬ್ಬೊಬ್ರದ್ದು ಒಂದೊಂದು ಆಶೆ ಸ್ವಾರ್ಥದ್ದು ಇತ್ತು. ಆದರೆ ಗುರು ಮಾತ್ರ ಹೆಂಗೆ ಹೇಳಿದ, ಅಂದವಾದ ಅರಮನೆಯಲ್ಲಿ ಬಂಗಾರದ ತೊಟ್ಟಿಲಲ್ಲಿ ಮುದ್ದಾದ ಗಂಡು ಮಗು ಒಂದು ನಗುತ್ತಿರುವುದನ್ನು ನನ್ನ ತಾಯಿ ಕಣ್ಣಾರೆ ನೋಡಬೇಕು ಅಂದ್ರೆ 3 ಮಂದಿಯ ಆಸೆ ಒಂದೇ ಒಂದು ವರದಲ್ಲಿ ಈಡೇರಬೇಕು. ಅಂಥ ವಿಶಾಲ ವಿಚಾರಗಳನ್ನು ಹೊಂದಿದಂಥ ಗುರು ಮಕ್ಕಳಿಗಾಗಿ ತನ್ನ ವಿಚಾರಧಾರೆಗಳನ್ನು ಎರೆದಿರ್ತಾನೆ. ಅದಕ್ಕೆ ಗುರು ಶಿಷ್ಯರ ಬಾಂಧವ್ಯಕ್ಕೆ ಇಷ್ಟು ಸಂಬಂಧ, ಪವಿತ್ರವಾದಂಥ ಸಂಬಂಧ ಇದೆ. ಅದಕ್ಕಾಗಿ ಇದನ್ನು ಮಾಡ್ತಾ ಇದ್ದಾರಲ್ಲ, ಇದು ಬಹಳ ಒಂದು ಅದ್ಭುತವಾದಂಥ ಕಾರ್ಯಕ್ರಮ. ಈ ಗುರುವಿಗೆ ಎಷ್ಟೇ ನಾವು ಬೆಲೆ ಕೊಟ್ಟರು ಕಡಿಮೆನೇ. ಈ ಗುರುವಿನ ಜೊತೆಗೆ ಇನ್ನೊಂದು ನಾವು ಕಲ್ಕೋಬೇಕಾದದ್ದು ಏನು ಅಂದರೆ, ಹಿರಿಯರಿಗೂ ಗೌರವ ಕೊಡಬೇಕು ಅಂತ ನನ್ನ ಭಾವನೆ. ಗುರು ಹಿರಿಯರಿಗೆ ನಮಿಸುವಂಥ
ನಮ್ಮ ಒಂದು ಹಿರಿಯರ ಅನುಭವದ ನುಡಿ ಇದೆ. ಯಾಕೆಂದರೆ ನಾವುಗಳೆಲ್ಲ ಈಗಿನ ದಿನಮಾನದಲ್ಲಿ ಏನಾಗಿಬಿಟ್ಟಿದ್ದೇವೆ, ಸಾಕಷ್ಟು ಸೌಲಭ್ಯದಿಂದ ಉನ್ನತವಾದಂಥ ಶಿಕ್ಷಣವನ್ನು ಪಡ್ಕೊಂಡು ಉನ್ನತವಾದ ಹುದ್ದೆಯಲ್ಲಿದ್ದೇವೆ. ನನಗೆ ಈಗ ತಾನೇ ಹೇಳಿದರು ನಮ್ಮ ಸರ್, ಬಿಳಿಗಿ ಸರು, ಗಂಜಾಳ್ ಸಾಹೇಬರು, ನನ್ನ ಈ ಮುದ್ದಿನ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಯಾರು ಶಿಕ್ಷಕರಾಗಿದ್ದಾರೋ, ಯಾರು ರಕ್ಷಕರಾಗಿದ್ದಾರೋ, ಯಾರು ಪಾಲಕರಾಗಿದ್ದಾರೋ, ಮಕ್ಕಳಿಗೆ ಯಾರು ರಕ್ಷಕರಾಗಿದ್ದಾರೋ, ಇವರೆಲ್ಲರಿಗೆ ಅನ್ನ ಹಾಕುವಂಥ ವ್ಯಕ್ತಿ ಕೃಷಿಕ, ರೈತ. ಇವರೆಲ್ಲರನ್ನ ನೋಡಿಬಿಟ್ರೆ ಭಾಳ ಖುಷಿ ಅನ್ನಿಸ್ತೈತಿ. ಇವರೆಲ್ಲರ ಒಂದು ಹೃದಯಕ್ಕೆ, ಮನಸ್ಸಿಗೆ ಒಂದು ವಿಚಾರವನ್ನು ನೋಡಿದಾಗ ಕೆಲವೊಂದು ಕಡೆ ಇಲ್ಲಿ ಅಲ್ಲಿ ಇಲ್ಲ, ಕೆಲವು ಕಡೆ ನೀವೇನು ಮಾಡಿರೋ ನಾವು ಮಾಡೇವು. ನಿಂದು ಹಳೆ ಮನೆ ಇತ್ತು ನೋಡು, ಅಲ್ಲೇ ನಾನು ಹೊಸ ಮನೆ 3 ಅಂತಸ್ತಿಂದ ಕಟ್ಸೀನಿ. ನಿಂದು ಅಲ್ಲಿ 1 ಎಕರೆ ಜಮೀನು ಐತೆ ನೋಡು ಬೀಳು ಬಿದ್ದದ್ದು, ನಾನು 8 ಎಕರೆ ತೋಟ ಮಾಡಿ ನನ್ನವರದಾರ. ಆದರೆ ಹಿರಿಯರೇ ನಮಗೆ ಮಾರ್ಗದರ್ಶನವನ್ನು ಕೊಡದೇ ಇದ್ದರೆ ನಾವು ನೀವುಗಳೆಲ್ಲ ಇನ್ನೇನು ಮಾಡ್ತಿದ್ದೇವೆ? ನಾವು ನೀವು ಬಿಡೋಣ. ಒಂದು ಸರಿ ಕಾಳಿದಾಸ ಭೋಜರಾಜ ಆ ರಾಜ್ಯಭಾರ ಮಾಡಿ ಮಾಡಿ ಬೇಜಾರಾಗಿ ಒಂದು ಕಡೆ ಕಾಳಿದಾಸಗೆ ಹೇಳಿದಂಥ ಭೋಜರಾಜ, ಸ್ವಲ್ಪ ಹೊರಗಡೆ ತಿರುಗಾಡಿಕೊಂಡು ಬರೋಣ, ಮನಸ್ಸು ಪ್ರಶಾಂತ ಆಗ್ತೈತಿ, ಹೋಗಿ ಬರೋಣ ಅನ್ನಂತ. ಯಾಕೆ ಹೋಗಲ್ದಂತ ಕಾಳಿದಾಸ ಒಪ್ಕೊಂಡ್ರು. ಇಬ್ಬರು ಕೂಡಿ ಸುತ್ತಾಡ್ತಾ ಬಂದ್ರಂತೆ. ಬಂದ ಮೇಲೆ ಏನು ಮಾಡಿದ್ರಂತೆ, ಆ ಕಾಡು ದೃಶ್ಯ ಇದನ್ನೆಲ್ಲ ನೋಡ್ತಾ ಹೊತ್ತು ಹೋದದ್ದನ್ನು ಮರೆತು ಬಿಟ್ರಂತ. ಕತ್ಲಾಗಿಬಿಡ್ತು. ನೋಡ್ತಾ ಅರಣ್ಯದ ಮಧ್ಯದಲ್ಲಿ ಹೋಗಿಬಿಟ್ರಂತೆ. ಅಲ್ಲಿಗೆ ಕತ್ಲಾಗಿಬಿಡ್ತು. ಸೌಂದರ್ಯ ಎಷ್ಟು ನಮ್ಮನ್ನು ಮಂತ್ರಮುಗ್ಧರನ್ನಾಗಿ ಮಾಡ್ತೈತಿ ನೋಡ್ರಿ. ಟೈಮು ಹೋದದ್ದಕ್ಕೆ ಗೊತ್ತಾಗಿಲ್ಲ. ನಡು ಅರಣ್ಯದಾಗ ಹೋಗಿಬಿಟ್ರು, ಕತ್ಲಾಗಿಬಿಡ್ತು. ಆವಾಗ ಗೊತ್ತಾಗಿತ್ತು ಅವ್ರಿಗೆ, ಅಯ್ಯೋ ನಾವು ಎಲ್ಲೋ ಬಂದುಬಿಟ್ಟೇವೆ, ಮುಂದೆ ನಮ್ಮ ರಾಜ್ಯಕ್ಕೆ ಹೋಗೋದು ಹೆಂಗಂತ. ಆವಾಗ ಭೋಜರಾಜ ಕಾಳಿದಾಸಿಗೆ ಹೇಳಿದ್ನಂತ, ನೋಡಪ್ಪ ನಾವಂತಿ ಇಲ್ಲಿ ರಾತ್ರಿ ಆದಂಗೆ ಆಗಿಬಿಡ್ತು, ಕಾಡಿನ ಮಧ್ಯದಲ್ಲಿ ಬಂದುಬಿಟ್ಟೇವೆ, ಇಲ್ಲಿಗೆ ನಮ್ಮ ಕತೆ ಮುಗೀತು. ಯಾಕಂದರೆ ಕ್ರೂರ ಪ್ರಾಣಿಗಳು ನಮ್ಮನ್ನು ತಿನ್ನದೇ ಬಿಡುವುದಿಲ್ಲ, ಇಲ್ಲಿಂದ ಪಾರಾಗಬೇಕು, ಹೆಂಗೆ ಮಾಡ್ತೀನಿ ನೋಡು ಅಂದ್ರೆ. ಆವಾಗ ಭೋಜರಾಜ ಹೇಳಿದಂಗೆ ಕಾಳಿದಾಸ ಒಂದು ಗಿಡ ಹತ್ತಿದಂತ. ಯಾಕೆ ದಟ್ಟವಾದ ಕಾಡು, ಎಲ್ಲಿ ಏನೂ ಸಿಗಲಿಲ್ಲ. ಗಿಡ ಹತ್ತಿ ತುದಿಯಾಗ ನಿಂತು ನೋಡಿದಂತ ಎಲ್ಲೋ ಒಂದು ಚಿಮಣಿ, ಆಗಿನ ಕಾಲದಾಗ ಚಿಮಣಿಗಳಿದ್ದು ಕಾಣ್ತಿತ್ತಂತ.